ನಮಸ್ಕಾರ. ಬಿಗ್ ಮ್ಯಾನ್ ಎಕ್ಸ್ಪ್ಲೋರಿಂಗ್ ಕಡೆಯಿಂದ ನಾನು ನಿಮ್ಮ ಯದು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಖ್ಯಾತ ನೇಚರ್ ಕ್ಯೂರ್ ಸ್ಪೆಷಲಿಸ್ಟ್ ಆದಂತಹ ಶ್ರೀ ರಾಜಶೇಖರ್ ಸರ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದೀನಿ. ಅವ್ರದ್ದೇ ಆದಂತಹ ಒಂದು ಜೀವ ಸಂಜೀವನ ಅನ್ನುವಂತಹ ಒಂದು ನೇಚರ್ ಕ್ಯೂರ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಚಾಮರಹಳ್ಳಿ ಅನ್ನೋ ಒಂದು ಸ್ಥಳದಲ್ಲಿ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ಸೊ ತುಂಬ ಜನ ಬಂದು ಸುಮಾರು ಪ್ರಾಬ್ಲಮ್ಸು, ಸುಮಾರು ರೋಗಗಳಿಂದ ಬಾಧೆ ಬೀಳ್ತಾ ಇರ್ತಾರೆ. ಅದರಲ್ಲಿ ನಮ್ಮ ರಾಜಶೇಖರ್ ಸರ್ ಅಂತವ್ರು ಬಂದು ಇದನ್ನು ರಿಸರ್ಚ್ ಮಾಡಿ ಇಲ್ಲಿ ಈ ಒಂದು ಪ್ರಕೃತಿಯಿಂದ ನಾವು ಏನೊಂದು ಉಪಯೋಗಗಳನ್ನ ಪಡ್ಕೊಬೇಕು ಅಂಥೇಳಿ ಅವರು ತುಂಬಾ ವಿಷಯವನ್ನು ನಮಗೆ ತಿಳಿಸ್ಕೊಡ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ಈ ಜೀವ ಸಂಜೀವನ ಸೃಷ್ಟಿಯಾಗಿದೆ ಅಲ್ವಾ, ಈ ಒಂದು ಜೀವನ ತಿಳಿಸ್ಕೊಡಿ ಅದನ್ನು. ಸೊ ಜೀವ ಸಂಜೀವನ ಅನ್ನೋದು ಸ್ಟಾರ್ಟ್ ಆಗಿ ಒಂದು 8 ವರ್ಷ ಆಯಿತು. ಬಟ್ ಇದರ ಹಿಂದೆ ಒಂದು 30 ವರ್ಷಗಳ ಒಂದು ಪ್ರಯತ್ನವೂ ಇದೆ. ಜೀವ ಸಂಜೀವನ ಅನ್ನೋದು ಚಿಕಿತ್ಸೆ ಅಲ್ಲ, ಇದೊಂದು ಬದುಕಿನ ವಿಧಾನ ಅಂತಂದರೆ ನಮ್ಮ ಆಹಾರ ಶೈಲಿ, ನಮ್ಮ ಜೀವನ ಶೈಲಿ, ಈ ಒಂದು ಬದುಕಿನ ವಿಧಾನದಲ್ಲೇ ನಮ್ಮೆಲ್ಲ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು, ಸುಧಾರಣೆ ಮಾಡ್ಕೋಬೋದು. ಹೀಗಾಗಿ ಇದು ಚಿಕಿತ್ಸೆ ಅನಿಸಲ್ಲ, ಇದು ನಾವು ಬದುಕೋ ವಿಧಾನ ಅಷ್ಟೇ. ನೋಡಿ ಸಾರ್ ಅವ್ರು ಹೇಳ್ತಿದ್ದಾರೆ, ನೇಚರ್ ಕ್ಯೂರ್ ಎನ್ನುವುದು ನಾವು ಬದುಕುವ ಒಂದು ವಿಧಾನ. ಅದನ್ನು ನಾವು ತಿಳ್ಕೊಳ್ಳದೆ ಏನೇನೋ ಮಾಡ್ಕೊಳ್ಳೋಕೆ ಹೋಗ್ತಿದ್ದೀವಿ ಈ ಕಾಲದಲ್ಲಿ. ಸೊ ಈಗ ನಾವು ಈ ಜೀವ ಸಂಜೀವನವನ್ನು ಸ್ಟಾರ್ಟ್ ಮಾಡಿದಾದ್ಮೇಲೆ, ಈ ಸೆಂಟರ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅವರು ಬೇರೆ ಏನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೇಳೋಣ. ಸರ್, ಜೀವ ಸಂಜೀವನ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನೀವೇನು ಮಾಡ್ತಿದ್ರಿ? ನಾನು ಸರ್ವಿಸಲ್ಲಿದ್ದೆ, ಬಟ್ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾನು ಭಾಳ ಹೆಲ್ತ್ ಇಶ್ಯೂಸ್ ಬಂತು. ಸೊ ವೀಸಿಂಗ್ ಇತ್ತು, ಸ್ನೀಸಿಂಗ್ ಇತ್ತು, ಹೈ ಬ್ಲಡ್ ಪ್ರೆಷರ್ ಇತ್ತು, ಆಮೇಲೆ ಸಿವಿಯರ್ ಹಾರ್ಟ್ ಬ್ಲಾಕೇಜಸ್ ಇತ್ತು. ಅದನ್ನೆಲ್ಲ ನಾನು ಆಹಾರ ಚಿಕಿತ್ಸೆನಲ್ಲೇ ತೀರಾ ಆಕಸ್ಮಿಕವಾಗಿ ವಾಸಿ ಮಾಡಿಕೊಂಡಾಗ ಅನಿಸಿದ್ದು ನನಗೆ ಕೆಲಸ ಮಾಡೋದಕ್ಕಿಂತ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೋಗೋಣ ಅಂತ ಅನಿಸ್ತು. ಹೀಗಾಗಿ ಇದ್ರ ಬಗ್ಗೆನೇ ಒಂದಷ್ಟು ಬಿಗಿನಿಂಗಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಿದ್ದು ನಾನು. ಆನಂತರ MSc ನ್ಯೂಟ್ರಿಷನ್ ಮಾಡಿದೆ. ಆಮೇಲೆ PG ಡಿಪ್ಲೊಮೊ ಇನ್ ಡಯಟಿಟಿಕ್ಸ್ ಆ್ಯಂಡ್ ಫುಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಅಂತ ಮಾಡಿದೆ. ಜಯದೇವ ಆಸ್ಪತ್ರೆಯಲ್ಲಿ 1 ವರ್ಷದ ಒಂದು ಕಿರು ಸಂಶೋಧನೆ ಮಾಡಿದೆ. ನಮ್ಮ ಆಹಾರಗಳಿಗೂ, ಅಂದರೆ ಇವತ್ತಿನ ಆಹಾರಗಳಿಗೆ, ಆಮೇಲೆ ಜೀವನ ಶೈಲಿಗೆ, ಹೃದಯಾಘಾತಗಳಿಗೆ ಏನು ಸಂಬಂಧಿಸಿದೆ ಅನ್ನೋದು ಒಂದು ಸಂಶೋಧನೆ ಮಾಡಿದ್ಮೇಲೆ ನನ್ನ ಕೆಲಸ ಬಿಟ್ಟು ಪ್ರಕೃತಿ ಜೀವನದ ಕಡೆ ನಾನು ಡಯಟಿಷಿಯನ್ ಆಗಿ ಪರಿವರ್ತನೆ ಆದೆ. ಈಗ ನಾವು ಪ್ರಕೃತಿಗೆ ಮತ್ತು ನಾವು ತಿನ್ನುವಂಥ ಆಹಾರಕ್ಕೆ ಏನು ಸಂಬಂಧ ಇದೆ ಸರ್? ನಾವು ಪ್ರಕೃತಿನೇ, ಅಂದರೆ ಪ್ರಕೃತಿ ಅಂತಂದರೆ ಬಿಸಿಲು, ಪ್ರಕೃತಿ ಅಂದರೆ ಗಾಳಿ, ಪ್ರಕೃತಿ ಅಂದರೆ ನೀರು, ಪ್ರಕೃತಿ ಅಂತಂದರೆ ಆಕಾಶ, ಪ್ರಕೃತಿ ಅಂದರೆ ಆಹಾರ, ಅಂದರೆ ಭೂಮಿಗೆ ಸಂಬಂಧಪಟ್ಟಿದ್ದು. ಇದು ಪ್ರಕೃತಿ. ನಾವು ಪ್ರಕೃತಿನೇ, ಅಂದರೆ ಈ ಭೂಮಿ ಮೇಲಿರೋ ಎಲ್ಲ ಪಶು ಪ್ರಾಣಿ ಪಕ್ಷಿಗಳು, ಮರ ಗಿಡಗಳು ಎಲ್ಲನೂ ಪ್ರಕೃತಿನೇ. ಆದರೆ ಈಗೇನಾಗಿದ್ದೀವಿ, ನಾವು ಪ್ರಕೃತಿಯ ಭಾಗ ಆಗಿ ಉಳ್ಕೊಂಡಿಲ್ಲ. ಪ್ರಕೃತಿಗೂ ನಮಗೂ ದೂರ ಅಂತ ನಾವು ಭಾವಿಸಿ ನಾವೇನು ಮಾಡಿದ್ದೀವಿ, ಪ್ರಕೃತಿಯಿಂದ ಬಹಳ ದೂರ ಆಗ್ಬಿಟ್ಟಿದ್ದೀವಿ. ಮನೆಗಳು ಕಟ್ಕೊಂಡಿದ್ದೀವಿ. ಇರಲಿ, ಮನೆಗಳು ಬೇಕೇ ಬೇಕು, ಸೇಫ್ಟಿ ಅದೆಲ್ಲ ಬೇಕೇ ಬೇಕು. ಆದರೆ ಪ್ರಕೃತಿಗೂ ನಮಗೂ ಸಂಬಂಧ ಇಲ್ಲ ಅಂತ ಬದುಕ್ತಾ ಇದ್ದೀವಿ. ಇವತ್ತು ಮನುಷ್ಯನಿಗೆ ಗಾಳಿ ಬೇಡ, ಬಿಸಿಲು ಬೇಡ, ಬೆಳಕು, ನೀರು, ನಿದ್ದೆ, ಕಾಲ್ನಡಿಗೆ ಏನೂ ಬೇಡ. ದಿನಕ್ಕೆ 3 ಹೊತ್ತು, 4 ಹೊತ್ತು, 5 ಹೊತ್ತು ಬರೀ ಆಹಾರಗಳು, ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು. ಅಂದರೆ ಪ್ರಕೃತಿಯಿಂದ ಬಹಳ ದೂರ ಹೋಗ್ತಾ ಇದ್ದೀವಿ. ಪ್ರಕೃತಿಯಿಂದ ದೂರ ಆದಷ್ಟು ಕಾಯಿಲೆಗಳಿಗೆ ಹತ್ರ ಆಗ್ತಾ ಹೋಗ್ತೀವಿ. ಪ್ರಕೃತಿಗೆ ಹತ್ರ ಆದಷ್ಟು ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ. ಪ್ರಕೃತಿ ಚಿಕಿತ್ಸೆ ಅಂದರೆ ಇಷ್ಟೇ. ಕೇಳಿಸ್ಕೊಂಡ್ರಲ್ವಾ? ಪ್ರಕೃತಿ ಚಿಕಿತ್ಸೆ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ. ಏನಂದರೆ ನಮಗೆ ಪ್ರಕೃತಿನಲ್ಲಿ ಸಿಗ್ತಕ್ಕಂತಹ ಒಂದು ಆಹಾರವನ್ನು ತಿನ್ಕೊಂಡು ನಮ್ಮ ಜೀವನ ಶೈಲಿಯನ್ನು ಸರಿ ಮಾಡ್ಕೊಂಡು ಹೋಗ್ತಿರೋದೆ. ಬಟ್ ಆದರೆ ಈ ಕಾಲದಲ್ಲಿ ನಾವು ನೋಡಿದವಾಗ ಬರೀ ಎಲ್ಲಿ ನೋಡಿದ್ರೂ ಸಹ ಫಾಸ್ಟ್ ಫುಡ್ ಅನ್ನೋದಿರುತ್ತೆ. ಮತ್ತು ತುಂಬಾ ಎಲ್ಲ ಪದಾರ್ಥಗಳು, ನಮ್ಮ ಅಡುಗೆಗೆ ಏನು ಬೇಕು, ಎಷ್ಟು ಪದಾರ್ಥ ಬೇಕು ಅಷ್ಟೇ ಬಳಸ್ಕೊಳ್ಳೋದ್ರ ಬದಲು ತುಂಬ ಹೆಚ್ಚಾಗಿ ಬಳಸ್ಕೊಂಡು ಹೋಗ್ತಿರುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಈ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ನಾವು ಏನು ಮಾತಾಡೋಣ ಅಂದರೆ ಮುಖ್ಯವಾಗಿ ಈ ಓವರ್ ವೆಯ್ಟ್, ಬೊಜ್ಜು ಅಂತ ನಾವು ಏನು ಕರಿತೀವಿ, ಅದನ್ನು ಒಬೆಸಿಟಿ ಅಂತ ಕೂಡ ನಾವು ಕರಿತೀವಿ. ಇದ್ರ ಬಗ್ಗೆ ನಮಗೆ ಸಾರ್ ತಿಳಿಸ್ಕೊಡ್ತಾರೆ, ಅದನ್ನು ನಾವು ಕೇಳೋಣ. ಸರ್, ತಿಳಿಸ್ಕೊಡಿ. ಅದೇ ಒಬೆಸಿಟಿ ಅನ್ನೋದು ಏನು ಅಧಿಕ ದೇಹಸ್ಥೂಲತೆ ಅನ್ನೋದು ಒಂಥರ ಮನುಷ್ಯನಿಗೆ ಅಂಟಿರೋ ಶಾಪ. ಇದು ಬೇರೆ ಯಾವ ಜೀವಿಗಳು ಸಹ ಜೀವ ಜಗತ್ತಿನಲ್ಲಿ ಒಬೆಸಿಟಿ ಅನ್ನೋದಿಲ್ಲ ನೋಡಿ. ಮನುಷ್ಯನಿಗೆ ಮಾತ್ರನೇ. ಕಾರಣ ಮತ್ತು ನಮ್ಮ ಆಹಾರ ಶೈಲಿ, ಜೀವನ ಶೈಲಿ. ಒಬೆಸಿಟಿಗೆ ಅಂದರೆ ಅಧಿಕ ದೇಹಸ್ಥೂಲತೆಗೆ ಮೊದಲನೇ ಕಾರಣ ಏನು ಅಂತಂದರೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು. ಯಾವುದು ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳು? ಅದು ಅಡುಗೆ ಎಣ್ಣೆ, ಸಕ್ಕರೆ ಅಥವಾ ಬೆಲ್ಲ ಅಥವಾ ಬೇಳೆಗಳು, ಆಮೇಲೆ ಅಕ್ಕಿ ಅತಿಯಾಗಿ ಬಳಕೆ,
ಆಮೇಲೆ ಮೈದಾ ಹಿಟ್ಟು, ಇವುಗಳ ಜೊತೆಯಾಗಿ ಮಾಡೋ ಆಹಾರಗಳು, ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಏನೋ ಮಿತವಾಗಿ ತೊಗೊಂಡ್ರೆ ಪರವಾಗಿಲ್ಲ, ಬಟ್ ಅದನ್ನು ಅತಿಯಾಗಿ ತೊಗೊಳ್ತಾ ಇರೋವಂಥದ್ದು. ಅದು ಒಂದನೇ ಕಾರಣ, ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳ ಅತಿಯಾದ ಬಳಕೆ. ಸೊ ಜೊತೆಗೆ ಏನಾಗಿದೆ ಅಂತಂದರೆ ಅದನ್ನು ನಾವು ಖರ್ಚು ಮಾಡ್ತಾ ಇಲ್ಲ, ಆಹಾರಗಳು ತೊಗೊಳ್ತಾ ಇದ್ದಾರೆ, ಅದನ್ನು ಖರ್ಚು ಮಾಡ್ತಾ ಇಲ್ಲ ಅಂತಂದರೆ ದೈಹಿಕ ಶ್ರಮ ಏನಾಗಿದೆ, ಕಡಿಮೆ ಆಗಿದೆ. ನಡೆಯುತ್ತಿತ್ತು ಕಾಲು, ದುಡಿಯುತ್ತಿತ್ತು ಕೈ, ಲಕ್ಷ ವರ್ಷಗಳ ಕಾಲ. ಆದರೆ ಈಗ ನಡೆಯುತ್ತಿಲ್ಲ ಕಾಲು, ದುಡಿಯುತ್ತಿಲ್ಲ ಕೈ, ಕುಳಿತು ಜೀವಿಸುವ ಜೀವಿಯಾಗಿಯೂ ಎಲ್ಲ. ಅಂದರೆ ಒಂದು ಕಡೆ ಅತಿ ಹೆಚ್ಚು ಸಂಸ್ಕರಣೆ ಮಾಡಿರೋ ಆಹಾರಗಳನ್ನ ಹೆಚ್ಚಿಗೆ ತೊಗೊಳ್ತಾ ಇರೋದು, ಇಲ್ಲಿ ಅದನ್ನು ಖರ್ಚು ಮಾಡೋ ಒಂದು ವ್ಯವಸ್ಥೆ ಅಂತ ದೈಹಿಕ ಶ್ರಮ ಏನಾಗಿದೆ, ಕಡಿಮೆ ಆಗಿದೆ. ಅದರ ನೆಟ್ ರಿಸಲ್ಟ್ ಪರಿಣಾಮ ಏನಾಗಿದೆ, ತೂಕ ಹೆಚ್ಚಾಗ್ತಾ ಇದೆ. ಅದೇ ಜಸ್ಟ್ ಹೆಂಗಂದರೆ ಒಂದು ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಸೈನ್ಸಲ್ಲೆಲ್ಲ ನಾವು ಓದಿರ್ತೀವಿ ಏನಂದರೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಸಾರ್ ಹೇಳಿದ್ದು ಅದೇ, ಈಗ ನಾವು ಎನರ್ಜಿ ತೊಗೊತಾ ಇದ್ದೀವಿ, ಆ ಎನರ್ಜಿ ಖರ್ಚಾಗಿಲ್ಲ ಅಂದರೆ ಅವಾಗಲೇ ನಮಗೆ ಬೊಜ್ಜು ಬರೋದು. ಹೌದು. ಸೊ ಇದು ಒಂದು ಮೇಯ್ನು ಕಾರಣ. ನಾವು ಅದನ್ನು ಹೇಗೆ ಈ ಓವರ್ ವೇಟ್ ಅನ್ನೋದನ್ನು, ಈ ಓವರ್ ವೇಟಿಂದ ಆಗ್ತಕ್ಕಂತಹ ಪರಿಣಾಮಗಳೇನು ಅನ್ನೋದು ತಿಳ್ಕೊಳ್ಳೋಣ. ಅದೇ ಓವರ್ ವೇಟಿಂದ ಸಹಜವಾಗಿ ಮಂಡಿ ನೋವು ಬರುತ್ತೆ. ಮಂಡಿ ನೋವು ಬರ್ತಾ ಇದ್ದಂಗೆ ವಾಕಿಂಗ್ ಕಡಿಮೆ ಮಾಡ್ತಾರೆ. ವಾಕಿಂಗ್ ಕಡಿಮೆ ಆಗ್ತಾ ಇದ್ದಂಗೆ ಬಿಸಿಲು ಬೆಳಕು ಕಡಿಮೆ ಆಗುತ್ತೆ. ಬಿಸಿಲು ಬೆಳಕು ಕಡಿಮೆ ಆಗ್ತಂಗೆ ವಿಟಮಿನ್ ಡಿ ಕಡಿಮೆ ಆಗುತ್ತೆ. ವಿಟಮಿನ್ ಡಿ ಕಡಿಮೆ ಆದಾಗ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಕಡಿಮೆ ಆದಾಗ ಸಹಜವಾಗಿ ಮಂಡಿ ಬೇಗ ಸೌದೋಗುತ್ತೆ, ತೂಕ ಹೆಚ್ಚಿಗೆ ಆಗುತ್ತೆ, ವಾಕಿಂಗ್ ಸಂಪೂರ್ಣ ನಿಂತೋಗುತ್ತೆ. ಸೊ ಇದೊಂದು ಚೈನ್ ಆಫ್ ರಿಯಾಕ್ಷನ್ಸ್. ಜೊತೆಗೆ ಓವರ್ ವೇಟಿಂದ ಡಯಾಬಿಟೀಸು, ಓವರ್ ವೇಟಿಂದ ಹೈ ಬ್ಲಡ್ ಪ್ರೆಷರು. ಸೊ ಡಯಾಬಿಟಿಸ್ ಆ್ಯಂಡ್ ಬಿ ಪಿ ಬಂದಾಗ ಬಹಳ ಸುಲಭವಾಗಿ ನಿಯಂತ್ರಣ ಮಾಡ್ಕೋಬೋದಾಗಿತ್ತು, ಅದು ಆಹಾರ ಮತ್ತು ವಾಕಿಂಗ್ ಎಲ್ಲ, ಬಟ್ ಯಾರೂ ಮಾಡೋಕ್ಕೆ ಹೋಗಲ್ಲ. ಹೀಗಾಗಿ ಏನಾಗುತ್ತೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಬಿ ಪಿ. ಸೊ ಬಿ ಪಿ ಬಂದಿದ್ದು, ಡಯಾಬಿಟಿಸ್ ಬಂದಿದ್ದು ಕಂಟ್ರೋಲ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ಯಾಕೆಂದರೆ ಬರ್ತಾ ಇರೋದು ಆಹಾರ ವ್ಯತ್ಯಾಸ, ನಮ್ಮ ಕಾಲ್ನಡಿಗೆ ಮಾಡದೇ ಇರೋದ್ರಿಂದ, ಫಿಸಿಕಲ್ ಆ್ಯಕ್ಟಿವ್ ಕಡಿಮೆ ಆಗಿರೋದ್ರಿಂದ. ಸೊ ಅದನ್ನು ಮಾಡದೇ ಇದ್ದಾಗ ಏನಾಗುತ್ತೆ, ನಿಮ್ಗೆ ಅಷ್ಟೊಂದು ರಿಸಲ್ಟ್ ಸಿಗಲ್ಲ. ಹೀಗಾಗಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಬಿ ಪಿಯಿಂದ ಏನಾಗುತ್ತೆ, ಹೃದಯಾಘಾತಗಳಾಗ್ಬೋದು, ಮಿದುಳಿನ ಆಘಾತ ಅಥವಾ ಸ್ಟ್ರೋಕ್ ಆಗ್ಬೋದು, ಅಥವಾ ಕಿಡ್ನಿ ಫೇಲ್ಯೂರ್ಸ್ ಆಗ್ಬೋದು, ಅಥವಾ ಕಣ್ಣಿನ ದೃಷ್ಟಿ ನಾಶ ಆಗ್ಬೋದು. ಹೀಗಾಗಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಕೇಸಸ್. ಹಾಗೆ ಓವರ್ ವೆಯ್ಟ್ ಆದಾಗ ಸಹಜವಾಗಿ ಬೆನ್ನೋವು ಬರ್ಬೋದು. ಓವರ್ ವೆಯ್ಟ್ ಆದಾಗ ಇನ್ಕ್ಲೂಡಿಂಗ್ ಕ್ಯಾನ್ಸರ್ಗೂ ಸಹ ಓವರ್ ವೆಯ್ಟ್ ಅನ್ನೋದು ಒಂದು ಕಾರಣ ಆಗುತ್ತೆ. ಹೀಗಾಗಿ 10 ಕಾಯಿಲೆಗಳಿಗೆ ಒಬೆಸಿಟಿ ಅನ್ನೋದು ಮೂಲ ಕಾರಣ ಆಗ್ತಾ ಹೋಗುತ್ತೆ. ಹೌದು ಸರ್. ಈಗ ನಾವು ನಾರ್ಮಲ್ ಆಗಿ ಏನು ಹೇಳ್ತಾರೆ ಅಂದರೆ ಓವರ್ ವೇಟ್ ಆದವಾಗ ಬಂದು ನಮಗೆ ಶುಗರ್ ಅನ್ನೋದು ಬರುತ್ತೆ, ಡಯಾಬಿಟಿಸ್ ಅನ್ನೋದು ಬರುತ್ತೆ, ಮತ್ತು ಓವರ್ ವೇಟ್ ಆದಾಗ ಬ್ಲಡ್ ಪ್ರೆಷರ್ ಬರುತ್ತೆ ಅಂತಾರಲ್ಲ ಸರ್. ಕೆಲವರು ಓವರ್ ವೇಟ್ ಇರ್ತಾರೆ, ಬಟ್ ಅವ್ರಿಗೆ ಏನೂ ಇರೋದಿಲ್ಲ, ಬಟ್ ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಏನೂ ಇರೋದಿಲ್ಲ, ಬಟ್ ಅವ್ರಿಗೂ ಒಂದು ಅದು ಯಾವ ರೀತಿ ನಮ್ಮ ಮೇಲ್ನೋಟಕ್ಕೇನು ಕಾಣಿಸೋದಿಲ್ಲ ಅದು, ಬಟ್ ಸಮಸ್ಯೆಗಳು ಒಂದಲ್ಲ ಒಂದು ದಿನ ಬರುತ್ತೆ. ಈಗ ಬಂದಿರದೇ ಇರ್ಬೋದು, ಮುಂದೆ ಬರ್ಬೋದು. ಇಲ್ಲ ಅವ್ರಿಗೇನು ಇಂಟರ್ನಲ್ ಆಗಿ ಹೆಲ್ತ್ ಇಶ್ಯೂಸ್ ಇರುತ್ತೆ, ನಾನು ನೋಡಿದ ತಕ್ಷಣ ಕಾಣಲ್ಲ ಅದು. ಹೌದು ಸರ್, ಹೌದು. ಸೊ ಹೀಗಾಗಿ ಓವರ್ ವೇಟ್ ಅನ್ನೋದೇ ಒಂದು ಕಾಯಿಲೆ ಅಂತ ಕರಿಬೋದು. ಸೊ ಲೇಟಾಗಿ ಟ್ರಿಗರ್ ಹಾಗೆ ಆಗುತ್ತದೆ, ಹಾಗೆ ತೀರಾ ಯಾರೋ ಒಬ್ರಿಗೆ ಆಗಲಿಲ್ಲ ಅಂತಂದರೆ ಅದು ನಮಗೆ ಮಾದರಿನೂ ಆಗಲ್ಲ ಅದು. ಹೌದು ಸರ್, ನಿಜ. ಸೊ ಓವರ್ ವೇಟಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಪ್ಲಸ್ ಇನ್ನೊಂದು, ಇವಾಗ ಓವರ್ ವೇಟ್ ಆಲ್ಮೋಸ್ಟ್ ಪ್ರತಿಯೊಂದು IT ಇಂಡಸ್ಟ್ರಿನಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ತುಂಬಾ ಓವರ್ ವೇಟ್ ಇರ್ತಕ್ಕಂತಹ ಕೆಲವರು ಇರ್ತಾರೆ. ಅವ್ರ ದಿನಚರಿ ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ, ಓವರ್ ವೇಟ್ಗೆ ದಿನಚರಿನೇ ಭಾಳ ಮುಖ್ಯ ಆಗುತ್ತೆ. ಇಡೀ ದಿನ ನಾವು ಕೂತ್ಕೊಂಡಿರೋ ಜೀವನ ಶೈಲಿಯಲ್ಲಿ ಸಹಜವಾಗಿ ಊಟ ಯಾರು ಕಡಿಮೆ ಮಾಡಲ್ಲ. ಸೊ ಕೂತ್ಕೊಂಡಿರ್ತಾರೆ, ಅಂದರೆ ಅವರ ಬದುಕಿನ ಶೈಲಿ, ಕೆಲಸದ ಶೈಲಿ ಆ ಥರ ಇದೆ. ಹಾಗಿರುವಾಗ 3 ಹೊತ್ತು ನಾವು 4 ಹೊತ್ತು ಊಟ ಮಾಡ್ತಾ ಇರೋವಾಗ ಅಲ್ಲಿಂದ ಒಬೆಸಿಟಿ ಬರ್ತಾ ಹೋಗುತ್ತೆ. ಹೀಗಾಗಿ ಒಬೆಸಿಟಿಗೆ ಅವರು ಮಾಡೋ ಕೆಲಸದ ವಿಧಾನವೂ ಕಾರಣ ಆಗ್ತಾ ಹೋಗುತ್ತೆ. ಹೌದು. ಸೊ ಈಗ ನಮ್ಮ IT ಎಂಪ್ಲಾಯ್ಸ್ ಎಲ್ಲ ತುಂಬ ಜನ ವೆರೈಟಿ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇರ್ತಾರೆ. ಏನಂದರೆ ಒಬ್ರಿಗೆ ನೋಡಿದ್ರೆ ಥೈರಾಯ್ಡ್ ಇರುತ್ತೆ ವಿಮೆನಲ್ಲಿ, ಅವ್ರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆಗ್ತಿರುತ್ತೆ. ಮತ್ತು ನಮ್ಮ ಕೆಲವು IT ಎಂಪ್ಲಾಯ್ಸ್ನಲ್ಲಿ ಏನಿರುತ್ತೆ ಅಂದರೆ ಅವ್ರಿಗೆ ಪೈಲ್ಸ್ ಅನ್ನೋದು ತುಂಬಾ ಕಾಣಿಸ್ಕೊತಾ ಇರುತ್ತೆ ಸರ್. ಬಟ್ ಇವಾಗ ನಾವು ಮಾತಾಡ್ತಾ ಇರೋ ಟಾಪಿಕ್ ಬಂದು ಒಬೆಸಿಟಿ ಆಗಿರೋದ್ರಿಂದ ಅದನ್ನು ಸ್ಕಿಪ್ ಮಾಡ್ತೀನಿ ನಾನು. ಸೊ ಇವಾಗ ಈ ಒಂದು ಒಬೆಸಿಟಿನ ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಮತ್ತು ಈ ಒಂದು ಒಬೆಸಿಟಿನ ಅವ್ರ ಕಡೆಯಿಂದ ತೊಲಗಿಸ್ಕೊಳ್ಳೋಕ್ಕೆ ಏನು ಮಾಡ್ಬೋದು, ಏನು ಸೊಲ್ಯೂಷನ್ಸ್ ಇದೆ? ಅದೇ ಇಲ್ಲಿ ಮುಖ್ಯವಾಗಿ 2 ಭಾಗಗಳಿದೆ ಒಬೆಸಿಟಿ ಮ್ಯಾನೇಜ್ಮೆಂಟ್ಗೆ. ಒಂದು ನಮ್ಮ ಆಹಾರ ಶೈಲಿ ಬದಲಾವಣೆ ಮಾಡ್ಕೊಳ್ಳೋವಂಥದ್ದು. ಆ ಆಹಾರ ಶೈಲಿ ಬದಲಾವಣೆ ಅಂತಂದಾಗ ಸಹಜವಾಗಿ ಎಲ್ಲ ಆಹಾರಗಳು ಬೇಕೇ ಬೇಕು.
ಸೊ ಉಪವಾಸ ಇಡಿ ಅಂದರೆ ಜಾಸ್ತಿ ದಿನ ಯಾರೂ ಮಾಡಲ್ಲ. ಆಗಲ್ಲ. ಸೊ ಸಪ್ಪೆ ತಿನ್ನಿ ಅಂದ್ರೂ ತಿನ್ನಲ್ಲ. ಆಹಾರ ರುಚಿ ಇರಬೇಕು, ಆರೋಗ್ಯ ಇರಬೇಕು, ನಿಮಗೆ ಉಪವಾಸ ಇರಬಾರ್ದು, ಆಹಾರ ಇರಬೇಕು. ಊಟ ಮಾಡಿಕೊಂಡೇ ವೆಯ್ಟ್ ರಿಡಕ್ಷನ್ ಮಾಡೋ ಮೆಥಡ್ಸು ನಮ್ಮಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಜೀವ ಸಂಜೀವನದಲ್ಲಿ ಸೊ ಇಲ್ಲೇ ರಿಸಲ್ಟ್ಸು ಸಿಗ್ತಾ ಹೋಗುತ್ತೆ. ಹೀಗಾಗಿ ಆಹಾರಗಳನ್ನು ಸಿದ್ಧಪಡಿಸೋ ವಿಧಾನದಲ್ಲಿ ಬದಲಾವಣೆಗಳು ಮಾಡ್ತೀವಿ. ಸೊ ಅದು ಅವರು ವ್ಯಕ್ತಿಗತವಾಗಿ ನೋಡ್ತಾ ಹೋಗ್ತೀವಿ. ಸೊ ಅವ್ರು ಯಾವ ಪ್ರೊಫೆಷನ್ ಮಾಡ್ತಾರೆ, ಅವ್ರ ಆಹಾರಗಳೇನು, ಅಭ್ಯಾಸಗಳೇನು, ಅವ್ರದ್ದೇನಾದ್ರೂ ಔಷಧಿಗಳಿದೆ, ಇದು ನೋಡಿಕೊಂಡು ಇಂಡಿವಿಜುವಲ್ ಆಗಿ ಅಟೆಂಡ್ ಮಾಡ್ತೀವಿ. ಜೀವ ಸಂಜೀವನದ ವಿಶೇಷ ಏನಂತಂದರೆ ಟ್ರೈನಿಂಗು ಗ್ರೂಪಲ್ಲಿ ಕೊಡ್ತೀವಿ, ಬಟ್ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಕೊಡ್ತೀವಿ. ಇಂಡಿವಿಜುವಲ್ ಆಗಿ ಆಹಾರ ಬದಲಾವಣೆ ಮಾಡ್ತೀವಿ. ಹೀಗಾಗಿ ಆಹಾರ ಶೈಲಿ ಬದಲಾವಣೆ ಇದು ಒಂದು ಭಾಗ. ಎರಡನೇ ಭಾಗ ಜೀವನ ಶೈಲಿ ಬದಲಾವಣೆ. ಈ ಜೀವನ ಶೈಲಿ ಬದಲಾವಣೆಯಲ್ಲಿ ಕಾಲ್ನಡಿಗೆ, ಯೋಗ, ಅವ್ರವ್ರ ವಯಸ್ಸಿಗೆ ತಕ್ಕಂತೆ ಎಷ್ಟು ಮಾಡ್ಬೋದು ಅದು ಭಾಳ ಮುಖ್ಯ ಆಗುತ್ತೆ. ಅವರವರ ಹೆಲ್ತ್ ಇಶ್ಯೂಸ್ ತಕ್ಕಂತೆ ಎಷ್ಟು ಮಾಡ್ಬೋದು, ಹೇಗೆ ಮಾಡ್ಬೋದು. ಸೊ ಇದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ಆಹಾರ ಶೈಲಿ, ಜೀವನ ಶೈಲಿ ಮೂಲಕ ಇನ್ಯಾವ ಚಿಕಿತ್ಸೆಗಳು ಇಲ್ಲದೆ, ಅಂದರೆ ಯಾವ ಸ್ಟೀಮ್ ಬಾತ್ಸು, ಮಸಾಜು, ಫಿಸಿಯೋಥೆರಪಿ, ಆಕ್ಯುಪಂಚರ್ ಯಾವುದೂ ಇಲ್ಲದೇನೆ ನಮ್ಮ ಆಹಾರ ಶೈಲಿ, ಜೀವನ ಶೈಲಿನಲ್ಲೇ ತೂಕ ಕಡಿಮೆ ಮಾಡಿಕೊಂಡು ಇದನ್ನು ಮನೆಯಲ್ಲೂ ಮುಂದುವರಿಸ್ಕೊಳ್ಳೋದಕ್ಕೆ ಒಂದು ಟ್ರೈನಿಂಗ್ ಕೊಟ್ಟಿರ್ತೀವಿ. ಈಗ ಮನೆಗೆ ಹೋದ್ಮೇಲೂ ತಿಂಗಳಿಗೆ 1 kg, ಕೆಲವರು 2 kg ಸೊ ಕಡಿಮೆ ಮಾಡ್ಕೋಬೋದು. ಅದು ಬಹಳ ಮುಖ್ಯ ಆಗುತ್ತೆ. ಅದು ಜೀವ ಸಂಜೀವನದ ವಿಶೇಷನೂ ಆಗಿದೆ. ಅದು ತುಂಬಾ ಅದ್ಭುತ ಅಲ್ವಾ ಸರ್ ಕೇಳಲಿಕ್ಕೆ? ಹೌದು. ನೇಚರಿಂದಾನೇ ಏನೇನೋ ಕ್ಯೂರ್ ಮಾಡ್ಕೊಬೋದು ಅಂತ ಇವಾಗಲೇ ನನಗೂ ಗೊತ್ತಾಗ್ತಿದೆ. ಸರ್, ಯಾವ್ದಾದ್ರು ಒಂದು ಸಣ್ಣ ಎಕ್ಸಾಂಪಲ್, ಯಾರಾದ್ರೂ ಒಂದು ಟೆಸ್ಟ್ ಕೇಸ್ ನಿಮ್ಗೆ ಆ ಥರ ಬಂದಿತ್ತಾ ಈ ಥರ? ಹೌದು. ಕೋಲಾರದಿಂದನೇ ಒಬ್ರು ಮಾಸ್ಟರ್ ಬಂದಿದ್ರು. 132 kg ಇದ್ರು. ಅವರು ಒಂದು 3-4 ಸರಿ ಅವ್ರಿಗೆ ಅನುಕೂಲ ಇತ್ತು, 3-4 ಸರಿ ಬಂದರು. ನಾವೇನು ಎಲ್ಲರೂ 3-4 ಸರಿ ಬನ್ನಿ ಅಂತ ಹೇಳಲ್ಲ. ಅವ್ರಿಗೆ ಅನುಕೂಲ ಇದ್ದಿದ್ದಕ್ಕೆ 3-4 ಸರಿ ಬಂದರು. ಪ್ರತಿ ಸರಿ ಬಂದಾಗಲೂ 4 kg 5 kg ಕಡಿಮೆ ಮಾಡ್ತಾ ಹೋದರು. ಆಮೇಲೆ ಅವರು ಅದನ್ನು ಮನೆಯಲ್ಲಿ ಮುಂದುವರಿಸ್ಕೊಂಡ್ರು. 1 ವರ್ಷದಲ್ಲಿ 135 kgನಿಂದ 92 kgಗೆ ಬಂದರು. ತುಂಬಾ ಅದ್ಭುತ. ಹೌದು. ಅದ್ಭುತವಾದ ಚೇಂಜ್. 40 kgಗಿಂತ ಹೆಚ್ಚಿಗೆ ಕಡಿಮೆ ಆದ್ರು 1 ವರ್ಷದಲ್ಲಿ. ಮತ್ತೆ ನೆಕ್ಸ್ಟ್ ಇಯರಲ್ಲಿ ಮತ್ತೆ 10 kg ಕಡಿಮೆ ಮಾಡಿಕೊಂಡ್ರು. ಯಾಕೆಂದ್ರೆ ಇಲ್ಲಿ ವಿಶೇಷನೇ ಹಾಗೆ, ಮನೆಯಲ್ಲೂ ಮುಂದುವರ್ಸ್ಕೊಳ್ಳೋದಕ್ಕೆ ಇಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ, ತರಬೇತಿ ಕೊಡ್ತೀವಿ. ಅದೆಲ್ಲ ನಮ್ಮ ಆಹಾರದಲ್ಲೇ ಇರುತ್ತೆ, ಅದು ಜೀವನ ಶೈಲಿಯಲ್ಲೇ ಇರುತ್ತೆ. ಅದು ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಮಾಡಿಕೊಂಡೇ ಮುಂದುವರ್ಸ್ಕೊಳ್ಳೋಕೆ ಸಾಧ್ಯ ಆಗೋದ್ರಿಂದ ಕಡೆಗೆ ನಾನು ಬಿಗಿನಿಂಗಲ್ಲಿ ಹೇಳಿದ್ನಲ್ಲ, ಮತ್ತೆ ಅದನ್ನು ಹೇಳ್ತೀನಿ, ಇದು ಚಿಕಿತ್ಸೆ ಅನಿಸಲ್ಲ, ಇದು ನಾವು ಬದುಕೋ ವಿಧಾನ, ನಾವು ಜೀವನ ಶೈಲಿ ವಿಧಾನ. ಈ ಬದುಕೋ ವಿಧಾನ, ಜೀವನ ಶೈಲಿ ವಿಧಾನ ನಿಮ್ಮೆಲ್ಲ ಕೆಲಸಗಳ ಜೊತೆಗೆ ಆಗ್ತಾ ಇರುತ್ತೆ. ಅದರ ಹೊಂದಾಣಿಕೆ ಮಾಡಿಕೊಂಡು ಇದು ನಡೀತಾ ಇರುತ್ತೆ. ಕೆಲಸ ಬಿಡೋಕ್ಕೂ ಆಗಲ್ಲ, ಆರೋಗ್ಯ ಕಳ್ಕೊಳ್ಳೋಕ್ಕೂ ಆಗಲ್ಲ. ಅವೆರಡು ಬ್ಯಾಲೆನ್ಸಲ್ಲಿ ಮಾಡಿದಾಗ ಯಾಕೆ ಮಾಡಬಾರ್ದು? ಆಹಾರ ರುಚಿನೂ ಇರುತ್ತೆ, ಆರೋಗ್ಯನೂ ಇರುತ್ತೆ, ಯಾಕೆ ಮಾಡಬಾರ್ದು? ಸೊ ಈ ಒಂದು ಸೊ ಈಗಾಗಲೇ ನಾವು ಕೇಳ್ಕೊಂಡ್ರಲ್ವ, ಲೈಕ್ ನಮ್ಮ ಸಾರ್ ಹೇಳ್ದಂಗೆ ಲೈಕ್ ಆಹಾರ ಶೈಲಿನಲ್ಲೇ ಎಲ್ಲ ಬದಲಾವಣೆಗಳನ್ನು ಮಾಡ್ಕೊಬೋದು. ಆ ಸಣ್ಣ ಬದಲಾವಣೆಯಿಂದ ಬೃಹತ್ ಮೊತ್ತವಾದಂತಹ ಒಂದು ಬದಲಾವಣೆಯನ್ನು ನಮ್ಮಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ಗೆ ಏನು ಸೊಲ್ಯೂಷನ್ಸ್ ಇರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮತ್ತು ನೀವು ಜೀವ ಸಂಜೀವನಿಗೆ ಬಂದು ಸೇರ್ಕೊಬೇಕು ಅಂದರೆ ವೆರಿ ಸಿಂಪಲ್. ನೀವು ಸೀದಾ ಬೆಂಗಳೂರಲ್ಲಿದ್ದರೆ, ಇಲ್ಲ ಬೇರೆ ಯಾವುದೇ ಕರ್ನಾಟಕದಲ್ಲಾಗಲಿ ಬೇರೆ ಸ್ಟೇಟಲ್ಲಿ ಎಲ್ಲೇ ಇರಲಿ, ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಸೀದಾ ಕೋಲಾರಕ್ಕೆ ಬಂದರೆ, ಕೋಲಾರಿಂದ ನಮ್ಮ ಬೇತ್ಮಂಗ್ಲಕ್ಕೆ ಹೋಗೋ ರೂಟ್ ಬಂದರೆ, ಕೋಲಾರಿಂದ ಬೇತ್ಮಂಗ್ಲಕ್ಕೆ ಹೋಗೋ ರೂಟಲ್ಲಿ ಬಂದರೆ ಚಾಮರಹಳ್ಳಿ ಅನ್ನುವಂಥ ಒಂದು ಸಣ್ಣ ಊರು ಬರುತ್ತೆ. ಆ ಊರ ಹತ್ರ ಒಂದು ಬೋರ್ಡ್ ಹಾಕಿರ್ತಾರೆ, ಜೀವ ಸಂಜೀವನ ನೇಚರ್ ಕ್ಯೂರ್ ಅಂತ. ಅಲ್ಲಿ ನೀವು ಆ ಬೋರ್ಡ್ನ ಫಾಲೋ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಜೀವ ಸಂಜೀವನ ಆಶ್ರಮಕ್ಕೆ ಬರ್ಬೋದು, ಸೆಂಟರ್ಗೆ. ಒಂದು 15 ದಿನ ಮುಂಚೆ ನಮಗೆ ಫೋನ್ ಮಾಡಿ ಹೌದು ತಿಳಿಸ್ಬೇಕು. ಒಂದು 15 ದಿನ ಮುಂಚೆ ಫೋನ್ ನಂಬರ್ಗೆ ನಾನು ಫೋನ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಆ ಫೋನ್ ನಂಬರ್ನ ಯೂಸ್ ಮಾಡಿಕೊಂಡು ಫೋನ್ ಮಾಡಿ ಬುಕ್ಕಿಂಗ್ಸ್ ಮಾಡಿಕೊಂಡು ಬರ್ಬೋದು ಅಲ್ವಾ ಸರ್? ಹೌದು. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಒಂದು ಫಲಗಳನ್ನು ಪಡಿಬೋದು ಇಲ್ಲಿ. ನಮ್ಮ ಜೀವ ಸಂಜೀವನದಲ್ಲಿ ಕ್ಯಾಂಪಸ್ಸು ತುಂಬ ದೊಡ್ಡದಾಗಿದೆ. ಬಂದು ಆರಾಮಾಗಿ ನೀವು ಇಲ್ಲೇ ಇರಲಿಕ್ಕೆ ಒಳ್ಳೆ ರೂಮ್ಸ್ ಕೂಡ ಇದ್ದಾವೆ. ಮತ್ತು ಸಾರ್ ಅವರು ತುಂಬ ಚೆನ್ನಾಗಿ ನಿಮಗೆ ಮೆಂಟರಿಂಗ್ ಕೂಡ ಮಾಡ್ತಾರೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಒಂದು ಒಳ್ಳೆಯ ಒಂದು ಟಾಪಿಕ್ಸ್ನ ತೊಗೊಂಬರ್ತೀನಿ ನಮ್ಮ ನೇಚರ್ ಕ್ಯೂರ್ ಬಗ್ಗೆ ಅಂತ ಹೇಳ್ತಾ, ದಯವಿಟ್ಟು ನಮ್ಮ ರಾಜಶೇಖರ್ ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮ್ಮ ಬಿಗ್ ಮ್ಯಾನು. ಸಿ ಯು, ಬಾಯ್ ಬಾಯ್. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಲ್ವೇಸ್ ವಿತ್ ಯು, ಬಿಗ್ ಮ್ಯಾನ್. ನಮಸ್ಕಾರ.